ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ನಾನು ಸುರೇಖಾ ನಿಮ್ಮನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ಆದಂತಹ ವೀನಸ್ 71ಗೆ. ಬನ್ನಿ ಇವತ್ತಿನ ದಿನ ನಾವು ಚೆಕ್ ಮಾಡೋಣ. ಬರುವಂತ ದಿನಗಳಲ್ಲಿ 13ನೇ ತಾರೀಕಿಂದ 20ನೇ ತಾರೀಕುವರೆಗೂ ಧನುರಾಶಿಯವರಿಗೆ ಏನು ಒಂದು ಯೂನಿವರ್ಸ್ ಇಂದ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಒಂದು ರೀಡಿಂಗಿಗೆ ಅಲೈನ್ ಆಗಿ ಅಂತ ಹೇಳ್ತೀನಿ. ಯಾಕಂತಂದ್ರೆ ನೀವು ಅಲೈನ್ ಆದಾಗ ನಿಮ್ಗೆ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ. ಈ ಒಂದು ರೀಡಿಂಗ್ ನಿಮ್ಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ಮಾತ್ರ ತಗೊಳ್ಳಿ. ಮತ್ತೆ ಈ ಒಂದು ರೀಡಿಂಗ್ ಮೇಲ್ ಫಿಮೇಲ್ ಮತ್ತೆ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು. ಏನಾದ್ರೂ ಕ್ವಶನ್ಸ್ ಇದ್ರೆ ಕಮೆಂಟ್ ಅಲ್ಲಿ ತಿಳಿಸಿ, ನಾನು ಖಂಡಿತ ಅದಕ್ಕೆ ಆನ್ಸರ್ ಮಾಡ್ತೀನಿ. ಇವಾಗ ನಾವು ನೋಡೋಣ ಕರಿಯರ್ ರಿಲೇಟೆಡ್ ನಿಮ್ಗೆ ಏನ್ ಬರುತ್ತೆ, ಮತ್ತೆ ನಿಮ್ಮ ಒಂದು ರಿಲೇಶನ್ಶಿಪ್ ಅಲ್ಲಿ ಯಾವ ರೀತಿ ಇದೆ, ಲವ್ ರಿಲೇಶನ್ಶಿಪ್ ಇರ್ಬೋದು, ಹೆಲ್ತ್ ವೈಸ್ ಮತ್ತೆ ಫೈನಾನ್ಸ್ ವೈಸ್ ಯಾವ ರೀತಿ ಇದೆ. ಲಾಸ್ಟ್ ಅಲ್ಲಿ ನಾವು ಗೈಡೆನ್ಸ್ ಅನ್ನ ಕೂಡ ನೋಡೋಣ. ಓಕೆನಾ? ಬನ್ನಿ, ಮುಂಬರುವ ದಿನಗಳಲ್ಲಿ ಧನುರಾಶಿಯವರಿಗೆ ಯೂನಿವರ್ಸ್ ಇಂದ ಏನ್ ಮೆಸೇಜ್ ಬರ್ತಾ ಇದೆ ಅಂತ ಹೇಳಿ. ನಾವು ಕರಿಯರ್ ಅನ್ನ ನೋಡೋಣ. ನಿಮ್ಮ ಜಾಬ್ ಇರ್ಬೋದು, ಕರಿಯರ್ ಅಂದ್ರೆ ಜಾಬ್, ಮತ್ತೆ ನೀವು ಬಿಸ್ನೆಸ್ ಮಾಡ್ತಾ ಇದ್ರೆ ಬಿಸ್ನೆಸ್ ವೈಸ್ ಇರ್ಬೋದು. ಓಕೆ, ಗೈಡೆನ್ಸ್ ಅನ್ನ ಲಾಸ್ಟ್ ಅಲ್ಲಿ ನೋಡೋಣ. ಸೊ ಇವಾಗ ನಾನು ಕರಿಯರ್ ವೈಸ್ ನೋಡ್ತಾ ಇದ್ರೆ ತುಂಬಾನೇ ಚೆನ್ನಾಗಿರುವಂತ ಕಾರ್ಡ್ ಬಂದಿದೆ. ಹೌದು, ಮುಂಬರುವ ದಿನಗಳಲ್ಲಿ ನಿಮಗೆ ನೀವು ನಿಮ್ಮ ಒಂದು ಜಾಬ್ ಅಲ್ಲಿ ಅಥವಾ ನೀವು ನಿಮ್ಮ ಒಂದು ಬಿಸ್ನೆಸ್ ಅಲ್ಲಿ ಸ್ಟೆಬಿಲಿಟಿ ಇರುತ್ತೆ. ಯಾವುದೇ ರೀತಿ ಕಾನ್ಫ್ಲಿಕ್ಟ್ ಇರೋದಿಲ್ಲ, ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ತುಂಬಾ ಚೆನ್ನಾಗಿ ನೀವು ಮ್ಯಾನೇಜ್ ಅನ್ನ ಮಾಡ್ತೀರಾ. ನೀವು ಕರಿಯರ್ ಓರಿಯೆಂಟೆಡ್ ಆಗಿರೋ ಕಾರಣ ಅದ್ರ ಮೇಲೆ ತುಂಬಾನೇ ಫೋಕಸ್ ಇದೆ. ನಿಮ್ಗೆ ಡಿಸ್ಟ್ರಾಕ್ಷನ್ಸ್ ಮಾತ್ರ ಸ್ವಲ್ಪನೂ ಇಲ್ಲ. ನೀವು ನಿಮ್ಮ ಕರಿಯರ್ ಮೇಲೆ ತುಂಬಾ ಫೋಕಸ್ಡ್ ಇದ್ದೀರಾ. ಓಕೆನಾ? ಅಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆಗಳು ಬರೋದಿಲ್ಲ. ಯಾಕಂತಂದ್ರೆ ನೀವು ಒಬ್ಬ ಎಂತ ವ್ಯಕ್ತಿ ಅಂತಂದ್ರೆ ಯಾವುದೇ ನಿಮ್ಗೆ ಪ್ರಾಬ್ಲಮ್ ಬರ್ತಾ ಇದೆ ಅಂತಂದ್ರೂ ಕೂಡ ಅದನ್ನ ನಿಭಾಯಿಸುವಂತ ಕೆಪಾಸಿಟಿ ನಿಮ್ಮಲ್ಲಿ ಬಂದಿರುತ್ತೆ. ಓಕೆ, ಸೊ ಕರಿಯರ್ ವೈಸ್ ನನಗೆ ಏನು ತೊಂದರೆ ಕಾಣ್ತಾ ಇಲ್ಲ. ನಿಮ್ಮ ಒಂದು ಲವ್ ರಿಲೇಶನ್ಶಿಪ್ ಯಾವ ರೀತಿ ಇದೆ? ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಕೂಡ ಏನೂ ಪ್ರಾಬ್ಲಮ್ ಕಾಣ್ತಾ ಇಲ್ಲ ನನಗೆ. ಹಾರ್ಮನಿ ಇದೆ, ಫುಲ್ಫಿಲ್ಮೆಂಟ್ ಇದೆ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ನಿಮ್ಮ ಒಂದು ಲವ್ ಒನ್ಸ್ ಜೊತೆಗೆ, ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಆಗಿರ್ಬೋದು. ಓಕೆ, ಅವ್ರ ಜೊತೆಗೆ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಒಂದು ಬ್ಯಾಲೆನ್ಸ್ಡ್ ಆಗಿ ನೀವು ಇದನ್ನ ತಗೊಂಡು ಹೋಗ್ತೀರಾ. ಫುಲ್ಫಿಲ್ಮೆಂಟ್ ಇರುತ್ತೆ. ಯಾವುದೇ ರೀತಿ ತೊಂದರೆ ನನಗೆ ಕಾಣ್ತಾ ಇಲ್ಲ. ಓಕೆ, ಇನ್ನು ನಾವು ಹೆಲ್ತ್ ಆಸ್ಪೆಕ್ಟ್ ನೋಡಿದಾಗ ಹೆಲ್ತ್ ಅಲ್ಲಿ ನಿಮಗೆ ಸ್ವಲ್ಪ ತೊಂದರೆಗಳು ಆಗುವಂತ ಚಾನ್ಸಸ್ ಇದೆ. ಓಕೆ, ಹೆಲ್ತ್ ಅಲ್ಲಿ ಅಂದ್ರೆ ಆರೋಗ್ಯದ ಕಡೆ ಸ್ವಲ್ಪ ನೀವು ಗಮನ ಕೊಡಬೇಕು. ಏನಾಗುತ್ತೆ, ನಾವು ನಮ್ಮ ಒಂದು ನೀವು ಯಾಕಂತಂದ್ರೆ ನೀವು ಒಬ್ಬ ಕರಿಯರ್ ಓರಿಯೆಂಟೆಡ್ ಪರ್ಸನ್ ಆಗಿದ್ದೀರಾ, ಹೌದಲ್ವಾ? ಸೊ ಈಗ ನೀವು ನಿಮ್ಮ ಒಂದು ಫುಲ್ ಫೋಕಸ್ ಏನಿದೆ ನಿಮ್ಮ ಕರಿಯರ್ ಮೇಲಿರುತ್ತೆ. ನಿಮ್ಮ ಒಂದು ಈ ಬಿಸಿ ಸ್ಕೆಡ್ಯೂಲ್ ಯಾವ ರೀತಿ ಇರುತ್ತೆ ಅಂತಂದ್ರೆ ಬೇರೆ ಯಾವ ಕಡೆನೂ ನಿಮ್ಮ ಒಂದು ಧ್ಯಾನ ಇರೋದಿಲ್ಲ. ಹಾಗೆ ನಿಮ್ಮ ಒಂದು ಹೆಲ್ತ್ ಮೇಲೆ ಕೂಡ ನಿಮ್ಗೆ ಗಮನ ಇರೋದಿಲ್ಲ. ಯಾಕಂತಂದ್ರೆ ನಿಮ್ಮ ಫುಲ್ ಫೋಕಸ್ ಇರೋದು ನಿಮ್ಮ ಜಾಬ್ ಅಥವಾ ನಿಮ್ಮ ಬಿಸ್ನೆಸ್ ಮೇಲೆ. ಹಾಗಾಗಿ ನಿಮ್ಗೆ ಇವಾಗ ಏನ್ ನಿಮ್ಗೆ ಸಣ್ಣ ಪುಟ್ಟ ತೊಂದರೆ ಅಂತ ಅನಿಸ್ತಾ ಇದೆ, ಹೆಲ್ತ್ ಇಶ್ಯೂಸ್ ಈಗಿಂದ ನಿಮ್ಗೆ ಏನ್ ಅನಿಸ್ತಾ ಇದೆ, ಅದು ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಏನೋ ದೊಡ್ಡದಾಗಿ ಹಿಟ್ ಆಗುವಂತ ಚಾನ್ಸಸ್ ಇದೆ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು ಇವಾಗಿಂದಾನೇ ನೀವು ಅದ್ರ ಮೇಲೆ ಕೇರ್ ಮಾಡಬೇಕು. ಸಣ್ಣದಂತ ಅನಿಸ್ಬಹುದು, ನೆಗಡಿ ಜ್ವರ ಸಣ್ಣದಾಗಿನೇ ಏನಾದ್ರೂ ಹಿಟ್ ಆಗ್ಬೋದು. ಅದು ನಿಮ್ಗೆ ಮುಂದೆ ಹೋಗಿ ತುಂಬಾನೇ ಹೆಲ್ತ್ ವೈಸ್ ನಿಮ್ಗೆ ಲಾಸ್ ಮಾಡುವಂತ ಚಾನ್ಸ್ ಇದೆ. ಓಕೆ, ಅದ್ರ ಬಗ್ಗೆ ಸ್ವಲ್ಪ ನೀವು ಗಮನ ಕೊಡಿ ಅಂತ ಯೂನಿವರ್ಸ್ ಕಡೆಯಿಂದ ಮೆಸೇಜ್ ಬರ್ತಾ ಇದೆ. ಇದಿಷ್ಟೇ ಅಲ್ಲ, ಅಕಸ್ಮಾತ್ ನೀವು ಹೆಲ್ತ್ ವೈಸ್ ಏನಾದ್ರೂ ಕೇರ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಇನ್ನು ಫ್ಯೂಚರ್ ಅಲ್ಲಿ ನಿಮ್ಗೆ ಅದರಿಂದ ದುಡ್ಡಿನ ಸಮಸ್ಯೆ ಕೂಡ ಆಗುವಂತ ಚಾನ್ಸ್ ಇದೆ. ಅಫ್ಕೋರ್ಸ್ ಒಂದಕ್ಕೊಂದು ಲಿಂಕ್ ಇರುತ್ತಲ್ವಾ. ನಿಮ್ಗೆ ಏನಾದ್ರೂ ಹೆಲ್ತ್ ವೈಸ್ ಏನಾದ್ರೂ ಪ್ರಾಬ್ಲಮ್ ಆದ್ರೆ ನೀವು ಮತ್ತೆ ಹಾಸ್ಪಿಟಲೈಸ್ ಆಗ್ಬಹುದು, ಹಾಸ್ಪಿಟಲ್ಗೆ ಹೋಗ್ಬಹುದು, ಟ್ರೀಟ್ಮೆಂಟ್ ಅಂತ ಇರ್ಬೋದು, ಖರ್ಚಂತ ಇರ್ಬೋದು. ಸೊ ಅಲ್ಲಿ ಎರಡೂ ಕಡೆಯಿಂದ ನಿಮ್ಗೆ ತೊಂದರೆಗಳು ಬರುವಂತ ಚಾನ್ಸಸ್ ಇದೆ. ಅದಕ್ಕೆ ಸ್ವಲ್ಪ ನೀವು ಇದ್ರ ಮೇಲೆ ಗಮನ ಕೊಡಿ. ಇನ್ನು ನಿಮ್ಗೆ ಫೈನಾನ್ಸ್ ವೈಸ್ ಏನಿದೆ ಅಂತಂದ್ರೆ ಎಲ್ಲ ಚೆನ್ನಾಗಿದೆ. ಯಾರಾದ್ರೂ ಏನಾದ್ರೂ ನಿಮ್ಮ ಒಂದು ದುಡ್ಡು ಎಲ್ಲೋ ಒಂದ್ ಕಡೆ ಸ್ಟಕ್ ಆಗಿತ್ತು ಅಂತಂದ್ರೆ, ಯಾರಾದ್ರೂ ತಗೊಂಡಿದ್ರು, ಅದು ತುಂಬಾ ದಿನದಿಂದ ಸ್ಟಕ್ ಆಗಿತ್ತು, ಕೊಡ್ತಾ ಇದ್ದಿಲ್ಲ ಅಂತಂದ್ರೆ ಇನ್ನು ಬರುವಂತ ದಿನಗಳಲ್ಲಿ ಅವರು ನಿಮ್ಗೆ ರಿಟರ್ನ್ ಮಾಡುವಂತ ಚಾನ್ಸಸ್ ಇದೆ. ಅಥವಾ ನಿಮ್ಮ ಒಂದು ಎಲ್ಡರ್ಸ್ ಇಂದ, ನಿಮ್ಮ ಮನೆಯಲ್ಲಿ ನಿಮ್ಮ ಒಂದು ಎಲ್ಡರ್ಸ್ ಇಂದ ನಿಮ್ಗೆ ಏನಾದ್ರೂ ದುಡ್ಡಿನ ಒಂದು ಸಹಾಯ ಆಗ್ಬಹುದು. ಅಥವಾ ಏನಾದ್ರೂ ನಿಮ್ಗೆ ಪ್ರಾಪರ್ಟಿ ವೈಸ್ ಏನಾದ್ರೂ ಇತ್ತಂತಂದ್ರೆ ಅಲ್ಲಿನೂ ಕೂಡ ನನಗೆ ಅನಿಸ್ತಾ ಇದೆ ಅವರು ಏನಾದ್ರೂ ಪ್ರಾಪರ್ಟಿ ವೈಸ್ ನಿಮ್ಗೆ ಕೊಡುವಂತದ್ದು. ಓಕೆ, ಮನೆ ಇರ್ಬೋದು,
ಒಂದು ಬಿಸ್ನೆಸ್ಸಲ್ಲಿ ನಿಮಗೆ ಪಾರ್ಟ್ನರ್ಶಿಪ್ ಅಂತ ಇರ್ಬೋದು, ಅಥವಾ ನೀವು ನಿಮ್ಮ ಫಾದರ್ ಬಿಸ್ನೆಸ್ಸನ್ನು ಓವರ್ಟೇಕ್ ಮಾಡುವಂಥದ್ದು ಇರ್ಬೋದು. ಈ ರೀತಿ ಎಲ್ಲ ತೋರಿಸ್ತಾ ಇದೆ. ಒಂದ್ಸಾರಿ ರೆಸೊನೇಟ್ ಮಾಡಿ ನೋಡಿ, ಎಷ್ಟು ನಿಮಗೆ ಇದರಲ್ಲಿ ಗೊತ್ತಾಗುತ್ತೆ. ಓಕೆ, ಸೊ ಇಷ್ಟು ನಿಮ್ಮ ಫೈನಾನ್ಸ್, ಹೆಲ್ತ್ ಮತ್ತು ಕರಿಯರ್, ಲವ್ ಆಸ್ಪೆಕ್ಟ್ ಆಗಿರೋದು. ಇನ್ನು ಗೈಡೆನ್ಸ್ ಏನು ಬರುತ್ತೆ ನಿಮಗೆ ಯೂನಿವರ್ಸಿಂದ ಅಂತ ಒಂದ್ಸಾರಿ ಚೆಕ್ ಮಾಡೋಣ. ಸೊ ಯೂನಿವರ್ಸಿಂದ ಧನುರಾಶಿಯವರಿಗೆ ಏನು ಗೈಡೆನ್ಸ್ ಬರ್ತಾ ಇದೆ? ಓಕೆ, ನಾನು ಹೇಳಿದ್ನಲ್ವಾ, ಸೊ ನಿಮಗೆ ಎಲ್ಲೋ ಒಂದು ಕಡೆಯಿಂದ ದುಡ್ಡು ಬರುವಂಥ ಚಾನ್ಸಸ್ ಇದೆ. ಎಲ್ಲೋ ಒಂದು ಕಡೆ ನಿಮಗೆ ಹೊಸ ಒಂದು ಐಡಿಯಾ ಬರ್ಬೋದು, ಅಥವಾ ಯಾವುದಾದ್ರೂ ಹೋಲ್ಡ್ ಆಗಿರುವಂಥದ್ದು, ತುಂಬ ದಿನದಿಂದ ಕೊಡ್ತಾ ಇಲ್ಲ ದುಡ್ಡು, ನಿಮ್ಮ ಒಂದು ರಿಲೇಷನ್ಶಿಪ್ಪಲ್ಲೇ ಯಾರಿಗೂ ಕೊಟ್ಟಿದ್ದೀರಾ, ಆ ದುಡ್ಡು ನಿಮಗೆ ರಿಟರ್ನ್ ಬರುವಂಥದ್ದು ಇರ್ಬೋದು. ಮತ್ತು ಹೊಸ ಐಡಿಯಾಗಳು ಅಂದರೆ ಇವಾಗ ಬಿಸ್ನೆಸ್ ಅಪಾರ್ಚುನಿಟೀಸ್. ಓಕೆ, ಆ ಒಂದು ಬಿಸ್ನೆಸ್ ಅಪಾರ್ಚುನಿಟಿ ಯಾವ ರೀತಿ ನೀವು ತಗೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಅದರಿಂದ ನಿಮಗೆ ದುಡ್ಡಿನ ಒಂದು ಸಮಸ್ಯೆ ಏನೇ ಇದ್ರೂ ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ಅದರಿಂದ ನಿಮಗೆ ಒಳ್ಳೆ ಇನ್ಕಮ್ ಆಗುವಂಥ ಚಾನ್ಸಸ್ ಇದೆ. ಈ ರೀತಿ ಇದೆ ಅಂದರೆ ಬರುತ್ತೆ, ನೀವು ಸ್ಟೇಬಲ್ ಆಗಿರ್ತೀರಾ. ಇನ್ ಫ್ಯೂಚರಲ್ಲಿ ನಿಮಗೆ ದುಡ್ಡಿನ ವಯಸ್ಸು ಯಾವುದು ಪ್ರಾಬ್ಲಮ್ ಆಗೋದಿಲ್ಲ, ಸ್ಟೆಬಿಲಿಟಿ ಬರುತ್ತೆ ಅಂತ ಈ ಕಾರ್ಡ್ ಹೇಳ್ತಾ ಇರೋದು. ದುಡ್ಡು ಬರ್ಬೋದು, ದುಡ್ಡು ಸ್ಟೆಬಲ್ ಆಗಿರುತ್ತೆ, ಪ್ರಾಬ್ಲಮ್ ಏನೂ ಇರೋದಿಲ್ಲ. ಓಕೆನಾ? ಮತ್ತು ನಾವು ಇನ್ನೂ ಒಂದು ಹೇಳಬೇಕಂತಂದರೆ, ನಿಮಗೆ ಯಾವುದಾದ್ರೂ ಕರಿಯರ್ ರಿಲೇಟೆಡ್ ಅಂದರೆ ನಿಮ್ಮ ಜಾಬಲ್ಲಿ ಇನ್ಕ್ರಿಮೆಂಟ್ ಆಗುವಂಥ ಚಾನ್ಸ್ ಇರ್ಬೋದು. ನಿಮ್ಮ ಬಿಸ್ನೆಸ್ಸಲ್ಲಿ ಇನ್ಕ್ರಿಮೆಂಟ್ ಅಂದರೆ ಹೆಚ್ಚಿನದು ನಿಮಗೆ ಅಪಾರ್ಚುನಿಟಿ ಬಿಸ್ನೆಸ್ಸಲ್ಲಿ ಸಿಗುವಂಥ ಚಾನ್ಸಸ್ ಕೂಡ ಇದೆ. ಅದು ನಿಮಗೆ ಫೈನಾನ್ಷಿಯಲಿ ಫ್ರೀಡಮ್ ಕೊಡುವಂಥ ಚಾನ್ಸ್ ಇದೆ. ಓಕೆನಾ? ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಂತ ನನಗೆ ತಿಳಿಸಿ ಕಮೆಂಟ್ ಮುಖಾಂತರ. ನಿಮಗೆ ರೀಡಿಂಗ್ ಚೆನ್ನಾಗಿ ಅನಿಸಿದರೆ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದೇ ರೀತಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.